ಒಂದು ಹಣ್ಣಲ್ಲಿ 6 ಬೀಜ ಇರುತ್ತೆ. 6 ಬೀಜ ಈ ಒಂದು ಹಣ್ಣು ಮಾರ್ಕೆಟ್ನೇ ಮಾರಾಟ ಮಾಡಿದರೆ 5 ರೂಪಾಯಿ ಒಂದು ಹಣ್ಣು. ನಾವು ಈ ಹಣ್ಣಲ್ಲಿ 6 ಬೀಜದಲ್ಲಿ ನಮಗೆ 4 ಬೀಜ ಹುಟ್ಟಿದ್ರು ನಾವು 25 ರೂಪಾಯಿಗೆ ಒಂದು ಸಸಿ ಮಾರಿದರೆ ಒಂದು ಹಣ್ಣಿಂದ 100 ರೂಪಾಯಿ ತೆಗಿತೀವಿ ನಾವು. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಒಂದು ನಿಡ್ಸೇಸಿ ಫಾರ್ಮ್ನದು ಕುಷ್ಟಗಿ ತಾಲೂಕಿನ ನಿಡ್ಸೇಸಿ ಅಂತ. ಈ ನಿಡ್ಸೇಸಿ ಫಾರ್ಮ್ನೊಂದು ವಿಶೇಷವಾದ ಒಂದು ಬೆಳೆ ಅಂದ್ರೆ ಉನ್ನತ ತಂತ್ರಜ್ಞಾನ. ಅಂದರೆ ಇವತ್ತು ಇಸ್ರೇಲ್ ಮಾಡೆಲ್ ಪದ್ಧತಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಇಸ್ರೇಲ್ ಮಾದರಿಯ ತೋಟ ಕ್ಷೇತ್ರ ನಿಡ್ಸೇಸಿ. ಇಲ್ಲಿ ಏನಂತ ಉನ್ನತ ತಂತ್ರಜ್ಞಾನದಲ್ಲಿ ಅಂದರೆ ಇಲ್ಲಿ ಬೆಳೆ ಇಲ್ಲ ಅಂಥ ಜಾಗದಲ್ಲಿ, ಅಂದರೆ ಪೂರ್ತಿ ಜೌಳು ಭೂಮಿಯಲ್ಲಿ ಕೂಡ ನಾವು ಒಂದು ಅತ್ಯುತ್ತಮವಾದ ಬೆಳೆ ಪಡಿಬೋದು. ಯಾವ ರೀತಿ ಪಡಿಬೋದು ಅಂತೇಳಿ ಇಲ್ಲಿ ಒಂದು ಮಾಡೆಲ್ ಆಗಿ ನಮ್ಮ ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ ಒಂದು ಇದು ಮಾಡ್ಯಾರ. ಅದು ಯಾವ ಥರ ರಿಂಗ್ ಹಾಕಿ ಮತ್ತು ಅದಕ್ಕೆ ಯಾವ ಥರ ಗೊಬ್ಬರ ನಿರ್ವಹಣೆ ಮಾಡ್ಯಾರ ಮತ್ತು ಅದು ಯಾವ ಥರ ನೀರು ನಿರ್ವಹಣೆ ಮಾಡ್ತಾರೆ ಅಂಥೇಳಿ ಆ ಸರ್ ಜೊತೆಗೆ, ಅಂದರೆ ಈ ತೋಟಗಾರಿಕೆ ಕ್ಷೇತ್ರದ ಅಧಿಕಾರಿ ಜೊತೆಗೆ ಮಾತಾಡೋಣ. ಜೊತೆಗೆ ಇದು ರೈತರಿಗೆ ಎಷ್ಟು ಲಾಭ ಆಗುತ್ತೆ ಮತ್ತು ಯಾಕಂದರೆ ಇವತ್ತು ನಾವು ಇಸ್ರೇಲ್ ಮಾಡಲ್ ಅನ್ನೋದು ಒಂದು ಹೊಸ ಪದ್ಧತಿ. ರೈತರಿಗೆ ಒಂದಿಷ್ಟು ಸ್ವಲ್ಪ ಜಾಗದಲ್ಲಿ, ಅಂದ್ರೆ ನಾವು 10 ಎಕರೆ ಬೆಳೆದಲ್ಲಿ 10 ಗುಂಟೆದಲ್ಲಿ ಲಾಭ ತೆಗಿಬೇಕು, ಅತಿ ಹೆಚ್ಚು ಲಾಭ ತೆಗಿಬೇಕು. ಅದು ಆ ಮಾಡಲ್ಲ ಇವತ್ತು ಇಲ್ಲಿ ಅಳವಡಿಸ್ಕೊಂಡ್ರೆ ಇದು ಎಷ್ಟು ಲಾಭ ಆಗುತ್ತಾ ಮತ್ತು ಯುವ ರೈತರಿಗೆ ಎಷ್ಟು ಅನುಕೂಲ ಆಗುತ್ತಾ ಅಂತ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಯಾಕಂದರೆ ಈ ಮಾಡಲ್ಲು ನಿಮಗೆ ಭಾಳಷ್ಟು ಯೂಸ್ ಆಗುತ್ತಾ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದರೆ ಇಸ್ರೇಲ್ ಮಾಡಲ್ ಪದ್ಧತಿ ಒಂದು ನಮ್ಮ ವರ್ಲ್ಡ್ನಲ್ಲೇ ಒಂದು ಹೆಸರು ಮಾಡಿದ್ದು. ಹೀಗಾಗಿ ಇದನ್ನು ಯಾರಾದರೂ ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಸರ್, ಈ ಇಸ್ರೇಲ್ ಮಾಡಲ್ ಇದು ಯಾವ ರೀತಿ ರೈತರಿಗೆ ಲಾಭ ಆಗ್ಬೋದು ಸರ್? ಒಂದು ಒಳ್ಳೆ ಕಾಯಿ ಇದು ಏನಂದರೆ ಇದು ಸೌಳು ಭೂಮಿಯಲ್ಲಿ ಬರಲಾರ್ದಕ್ಕೆ ನಾವು ಈ ಥರ ರಿಂಗ್ ಮಾಡಿಸಿದ್ದೀವಿ. ನಾವು ಮಾಮೂಲಿಯಾಗಿ ಮನೆಗೆ ಬಳಸೋಂಥ ಏನು ಬಳಸ್ತಾರಲ್ಲ ಅಂಥ 2 ರಿಂಗ್ಗಳಿಟ್ಟು ಇದಕ್ಕೆ ಮಣ್ಣು ಗೊಬ್ಬರ ಇದಕ್ಕೆ ಸಮ ಪ್ರಮಾಣವಾಗಿ ತುಂಬಿಸಿ ಮೊದಲ ಅದಕ್ಕೆ ಮಣ್ಣೆಲ್ಲ ಸ್ಟೆರಲ್ ಮಾಡೇ ನಾವು ಇದು ಮಾಡಿರ್ತೀವಿ. ಇದು ನಾಟಿ ಮಾಡಿಬಿಟ್ಟು 2 ವರ್ಷ ಆಯ್ತು. ಇದು ತಳಿ ಕಾಗ್ಜಿ ಅಂತಂದು, ಇದು ಬಿಜಾಪುರಲ್ಲಿ ಫೇಮಸ್. ಇದು ನಿಂಬಿದು. ನಾವು ಇದನ್ನು ನಾಟಿ ಮಾಡಿ 2 ವರ್ಷ ಆದರೆ 50 ಗಿಡ ಅದಾವೆ. ಇವು ಸುಮಾರು 10 ಗುಂಟೆನೂ ಇಲ್ಲ, 10 ಗುಂಟೆಕಿನ್ನ ಕಡಿಮೆನೇ ಇದು. ಇದರಲ್ಲಿ 50 ಗಿಡದಲ್ಲಿ ಮಿನಿಮಮ್ ಅಂದರೂ 1,000 ಕಾಯಿ ಐತಿ ಇದರಲ್ಲಿ ಗಿಡದಾಗ. ಈಗ ನೋಡ್ಬೋದು ನೀವು ಈ ಥರ ಕಾಯಿ ಹೆಂಗೈತೆ, ಸುಮಾರು ಕಾಯಿ. ಇನ್ನೂ ಸಣ್ಣ ಕಾಯಿಗಳೆಲ್ಲ ಸಿಕ್ಕಾಪಟ್ಟೆ ಐತಿ ಇಲ್ಲಿ, ಸಿಕ್ಕಾಪಟ್ಟೆ ಕಾಯಿ ಐತೆ. ಈಗ ನೋಡ್ರಿ ಇದರಲ್ಲಿ ನೋಡ್ತಂದ್ರೆ ನೋಡ್ರಿ ಕಾಯಿ ಎಲ್ಲ ನೋಡ್ರಿ ಸಣ್ಣ ಕಾಯಿ ಎಲ್ಲ ಸಿಕ್ಕಾಪಟ್ಟೆ ಐತೆ. ಸಣ್ಣ ಕಾಯಿ ಸರ್, ಸಣ್ಣ ಕಾಯಿ ಎಲ್ಲ ಸಾಕಷ್ಟು ಕಾಯಿಗಳು ಈಗ ನೋಡ್ಬೋದು. ಗಿಡಕ್ಕೆ ಮಿನಿಮಮ್ ಅಂದರೂ 1,000 ಕಾಯಿವರೆಗೂ ಐತ್ರಿ ಈಗ. 1,000 ಸರ್? 1,000 ಕಾಯಿವರೆಗೂ ಸರ್. ಎಲ್ಲ ಇದು ಹಚ್ಚಿ 2 ವರ್ಷದ ಗಿಡ. ಈಗ ಬೇರೆ ಕಡೆ ನಿಂಬಿ ಬಿಟ್ಟರೆ ಒಂದೊಂದು ಬಿಡ್ತೈತಿ. ಇಲ್ಲಿ ನೋಡ್ರಿ ಈ ಥರ ಗೊಂಚಲು ಕಾಯಿ ಬಿಡ್ತೈತಿ. ಈ ಥರ ಗೊಂಚಲು ಸೈಜೂ ಒಳ್ಳೆ ಚೆನ್ನಾಗಿ ಸೈಜ್ ಬರುತ್ತೆ. ನಾವು ಇದನ್ನ ಏನಂದ್ರೆ ನೀವು ಮಾರ್ಕೆಟ್ಗಿನೂ ಮಾರಾಟ ಮಾಡ್ಬೋದು 50 ಗಿಡದಲ್ಲಿ. ನಾವು ಇದನ್ನು ಮದರ್ ಬ್ಲಾಕ್ ಮಾಡ್ಕೊಂಡಿದ್ದೀವಿ. ಮದರ್ ಬ್ಲಾಕ್ ಅಂದರೆ ಇದರಿಂದ ನಾವು ಇದ್ರ ಬೀಜದಿಂದ ಸಸಿಗಳನ್ನು ಮಾಡಿ ರೈತರಿಗೆ ಇದೇ ತಳಿ ಕೊಡೋಕ್ಕಂತನ ನಾವೊಂದು ಇದನ್ನು ಮಾಡಿದ್ವಿ. ಮತ್ತು ರೈತರು ಇಂಥ ಸೌಳು ಭೂಮಿಯಲ್ಲಿ ತಾವು ಅಂಥ ಸೌಳು ಭೂಮಿ ಇದ್ದರೆ ಈ ಥರನೂ ತಾವು ಮಾಡ್ಬೋದು. ಇದು ಸುಮಾರು ಮಳೆ ಆದರೆ ಒಂದು 15-20 ದಿವಸವರೆಗೂ ನೀರು ಹಿಂಗಂಗಿಲ್ಲ ಭೂಮಿ ಅಂಥ ಇದ್ರ ಭೂಮಿ. ಅದು ನೀರನ್ನು ನಿಲ್ಲಂಗಿಲ್ಲ. ಇದು ಇಂಥ ಜಮೀನಲ್ಲಿ ನಾವೇನು ಮಾಡಿವಿ, ರಿಂಗ್ ಹಾಕಿ ಅದು ಮಣ್ಣು ತುಂಬಿಸಿ ಸ್ಟೆರಲ್ ಮಾಡಿ ಗೊಬ್ಬರ ಹಾಕಿ ಅದು ಕಾಜಿ ವೆರೈಟಿಯನ್ನು ನಾಟಿ ಮಾಡಿವಿ. ಇದು ನೋಡ್ರಿ ಹಣ್ಣೆಲ್ಲ ಒಳ್ಳೆ ಸೈಜು. ಇದರಲ್ಲಿ ಸುಮಾರು ಒಂದು ಹಣ್ಣಲ್ಲಿ 6 ಬೀಜ ಇರುತ್ತೆ. 6 ಬೀಜ ಈ ಒಂದು ಹಣ್ಣು ಮಾರ್ಕೆಟ್ನೇ ಮಾರಾಟ ಮಾಡಿದರೆ 5 ರೂಪಾಯಿ ಒಂದು ಹಣ್ಣು. ನಾವು ಈ ಹಣ್ಣಲ್ಲಿ 6 ಬೀಜದಲ್ಲಿ ನಮಗೆ 4 ಬೀಜ ಹುಟ್ಟಿದ್ರು ನಾವು 25 ರೂಪಾಯಿಗೆ ಒಂದು ಸಸಿ ಮಾರಿದರೆ ಒಂದು ಹಣ್ಣಿಂದ 100 ರೂಪಾಯಿ ತೆಗಿತೀವಿ ನಾವು. ಇದರಿಂದ ಇನ್ಕಮ್ಮು ಇದೇ ಸರ್ಕಾರದಿಂದ. ಇದಕ್ಕೆ ನಮ್ಮ ಫಾರ್ಮ್ ಇಂತಿಂಥ ಸಣ್ಣದರಲ್ಲೇ ಮಾಡಿ ವರ್ಷ ನಾವು 1-1.5 ಕೋಟಿ ರೂಪಾಯಿವರೆಗೂ ಸರ್ಕಾರಕ್ಕೆ ಇನ್ಕಮ್ ಕೊಡ್ತೀವಿ. ಇಲ್ಲೊಂದು 6-7 ಜನ ಕೆಲಸದವ್ರು ಇದ್ದಾರೆ. ಅಷ್ಟು ಜನ ಸೇರ್ಕೊಂಡು ಇದನ್ನು ಮಾಡ್ತೀವಿ ನಾವು. ಒಳ್ಳೆ ಚೆನ್ನಾಗಿದೆ ರೈತರಿಗೆ. ಇದು ಮಾಡಲ್ ಎಷ್ಟು ಹೆಲ್ಪ್ಫುಲ್ ಆಗ್ಬೋದು ಸರ್? ನೋಡ್ರಿ, ಸೌಳು ಜಮೀನು ಅಂತ ಖಾಲಿ ಬಿಟ್ಟಿರ್ತಾರೆ.
ಅದನ್ನು ಬಿಡೋ ಬದಲು ಅವ್ರು ಇಂಥ ಭೂಮಿ ಇದ್ರೆ ಈ ಮೆಥಡ್ನಾಗ ಅವರು ಈ ಮಾಡ್ಬೋದು. ನೀರು ನೋಡ್ರಿ ಇಲ್ಲಿ ಸುಮಾರು ದಿನದ ನೀರು ಹಾಗೆ ಇಂತಿರ್ತಿ ಇಲ್ಲಿ ಇಂಥ ಸರ್ ಒಳ್ಳೆ ಭೂಮಿ ಇದ್ರೆ ಈ ಥರ ಒಳ್ಳೆ ಭೂಮಿ ಇದ್ರೆ ಈ ರಿಂಗ್ ಮಾಡೋದು ಬೇಕಾಗಿಲ್ಲ. ಭೂಮಿಯಲ್ಲೇ ಅವ್ರು ಗುಂಡಿ ತೆಗೆದು ಅದಕ್ಕೆ ಏನೇನು ಗೊಬ್ಬರ ಅವು ಬೇಕು ಅವನ್ನೆಲ್ಲ ತುಂಬಿಸ್ಬಿಟ್ಟು ಅದನ್ನು ಮಾಡ್ಬೋದು. ಸರ್ ಈಗ ಈ ಮಾಡೆಲ್ ಮಾಡಿಂದ 2ನೇ ವರ್ಷಕ್ಕೆ ಹಾಂ 2ನೇ ವರ್ಷಕ್ಕೆ ಇದು ಸ್ಟಾರ್ಟ್ ಆಗೈತಿ ಈ ಫಸಲು ಕೊಡೋಕ್ಕೆ. ಹ್ಞೂ ಸರ್. ಇದರಲ್ಲಿ ನಿಂಬೆಯಲ್ಲಿ ತಳಿಗಳು ಇರ್ತವೆ. ಹ್ಞೂ ಸರ್. ಒಂದು ಗಜನಿಂಬಿ ಅಂತ ಐತೆ, ಹ್ಞೂ ಸರ್. ಇನ್ನೊಂದು ಇದು ಕಾಜಿ ನಿಂಬಿ, ಹ್ಞೂ ಸರ್. ಇನ್ನೊಂದು ಏನಂದ್ರೆ ಬಾಲಾಜಿ ಅಂತ ಕರೀತಾರೆ. ಹ್ಞೂ ಸರ್. ಅದು ಹೆಚ್ಚು ಒಳ್ಳೆ ಇಳುವರಿ ಕೊಡೋದಂದ್ರೆ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಇನ್ನು ಇದನ್ನ. ಹಾಂ ಸರ್. ಸರ್ ಇದು ಮದರ್ ಪ್ಲಾಂಟ್ ಆಗಿ ಇದು ಮದರ್ ಬ್ಲಾಕು. ನಾವು 50 ಗಿಡದಲ್ಲಿ ಇದರ ಬರ್ತಕ್ಕಂಥ ಹಣ್ಣುಗಳನ್ನು ಅಷ್ಟು ತೆಗೆದು ಅದ್ರ ಬೀಜ ತೆಗೆದು ಆ ಬೀಜಕ್ಕೇನು ಮಾಡ್ಬೇಕು ಅದನ್ನು ಮಾಡಿ ಅದನ್ನ ನಾಟಿ ಮಾಡ್ತೀವಿ ನಾವು. ವಾಪಸ್ ನಾಟಿ ಮಾಡಿ ಇದರಿಂದ ನಾವು ಮಿನಿಮಮ್ ಒಂದು ಹಣ್ಣಿಂದ 4 ಬೀಜ ಸಿಕ್ಕು ಅಂದ್ರೆ 4 ಸಸಿಗಳು ಒಂದು ಸಸಿಗೆ ನಾವು 25 ರೂಪಾಯಿ ಮಾಡಿದ್ರು 100 ರೂಪಾಯಿವರೆಗೂ ನಾವು ತೆಗಿಬೋದು. ಇನ್ಕಮ್ ರೈತರು ನಾಟಿ ಮಾಡಿದ್ರೆ ಅವ್ರು ಡೈರೆಕ್ಟ್ ಮಾರ್ಕೆಟ್ಗೆ ಹೋಗ್ಬೋದು. 1,000 ಹಣ್ಣು ಕೊಡುತ್ತಂದ್ರೆ ಅದೇನು ರೈತರಿಗೆ ಒಂದು ಒಳ್ಳೆ ಆದಾಯ. ಅವರಿಗೆ ವಾರ ಮನೆಗೆ ಬರ್ತಕ್ಕಂಥದ್ದೆಲ್ಲ ಅವರು ಇದರಲ್ಲಿ ಖರ್ಚು ತಕ್ಕೋಬಹುದು ರೈತರು. ಸರ್ ಹಂಗಂದ್ರೆ ಇದು ಗ್ರಾಫ್ಟೆಡ್ ಅಲ್ಲ ಸರ್? ಇದು ಗ್ರಾಫ್ಟೆಡ್ ಅಲ್ಲ, ಇದು ಸೀಡಿಂದನೇ ಮಾಡಿರೋದು. ಸೀಡಿಂದನೇ ಮಾಡಿ ಸಸಿ ಕೊಟ್ಟಿರೋದು. ಗ್ರಾಫ್ಟೆಡ್ ಮಾಡ್ತಾರೆ. ಗ್ರಾಫ್ಟೆಡ್ ಅಂದರೆ ಭಾಳ ವರ್ಷ ಬರಂಗಿಲ್ಲ ಅಂತದ್ದು. ಗ್ರಾಫ್ಟೆಡ್ ಸುಮಾರು ಅದು ಸಸಿ ಹೇಳ್ತಾರೆ ಸಕ್ಸಸ್ ಇಲ್ಲ ಅಂತ. ನಾವು ಇದು ಸೀಡಿಂದ ಮಾಡಿರೋಂಥ ಸಸಿಗಳು ಸರ್. ನೋಡಿ ಸ್ನೇಹಿತರೆ, ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡ್ಸೇಸಿ ಫಾರ್ಮ್ನಲ್ಲಿ. ಇದು ನಿಡ್ಸೇಸಿ ಫಾರ್ಮ್ ಏನು ವಿಶೇಷ ಅಂದ್ರೆ ರೈತರು ಇವತ್ತೇನಂದ್ರೆ ಎಂಥ ಬೆಳೆದಿಲ್ಲ ಅಂತಂದ್ರೆ ಆ ಹೊಲದಲ್ಲಿ ನಾವು ಬೆಳಿಬೇಕು. ಯಾವ ಥರ ಬೆಳಿಬೋದು ಅಂತಂದ್ರೆ ಇದೊಂದು ಇಸ್ರೇಲ್ ಮಾಡಲ್ ಪದ್ಧತಿ. ಇವತ್ತು ನಾವು ನೋಡ್ಬೋದು ಲಿಂಬೆ ತೋಟದಲ್ಲಿದ್ವಿ. ಇದು ಕಾಜಿಗೆ ಲಿಂಬೆ ಅಂತಂತ ಹೇಳ್ತಾರೆ ಸರ್. ಇದು ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೆ 1000 ಕಾಯಿ ಬಿಟ್ಟೇ ಬಿಡ್ತಾರೆ. ನೋಡ್ರಿ ಯಾವ ಥರ ಐತಿ ಅದು. ಗಿಡ ಇರೋದು 2 ವರ್ಷದ ಗಿಡ 1000 ಕಾಯಿ. ಅವ್ರು ಏನು ಮಾಡ್ರೆ ಭಾಳಷ್ಟು ಈಸಿಯಾಗಿ ಮೆಥಡ್ ಅಳಿಸ್ಕೊಂಡ್ರೆ ಅಂದ್ರೆ 2 ರಿಂಗ್ ಹಾಕಿ ಅದು ಡ್ರಿಪ್ ಮುಖಾಂತರ ನೀರಿಂದು. ಆಮೇಲೆ ಅದಕ್ಕೆಲ್ಲ ಯಥೇಚ್ಛವಾಗಿ ನಾವು ಏನು ನಮ್ಗೆ ಲಿಂಬೆ ಗಿಡಕ್ಕೆ ಏನು ಬೇಕು ಆ ಪೋಷಕಾಂಶಗಳನ್ನು ಇದರಲ್ಲೇ ನಾವು ರಿಂಗಿನಲ್ಲೇ ತುಂಬಿ ಅದಕ್ಕೆ ಕೊಡಬೇಕಾದ ಕೊಟ್ಟರೆ ಅದು 2 ವರ್ಷದಲ್ಲಿ ಇವತ್ತು ಒಳ್ಳೆ ಒಂದು ಫಸಲು ಪಡೆಯೋದು. ಆದರೆ ಇಲ್ಲಿ ಯಾಕೆ ರಿಂಗ್ ಬಳಸ್ಕೊಂಡ್ರೆ, ಇದು ಯಾಕೆ ಈ ಮಾಡೆಲ್ ಬಳಸ್ಯಾರ ಅಂದ್ರೆ ಇಲ್ಲಿ ಜೌಳು ಭೂಮಿ, ಈ ಜೌಳು ಭೂಮಿ ಇರೋದ್ರಿಂದ ಇದನ್ನು ಇಲ್ಲಿ ಬಳಸ್ಯಾರ. ಅಂದ್ರೆ ನಮ್ಮದು ಫಲವತ್ತಾದ ಭೂಮಿ ಇದ್ದರೆ ಕೆಳಗಡೆನ ನಾವು ಮಾಡ್ಬೋದು. ಇಲ್ಲ ನಮ್ಮದು ಏನು ಬೆಳೆಯಲ್ಲ ಅಂದರೆ ಈ ಥರ ಇಸ್ರೇಲ್ ಮಾಡೆಲ್ ಬಳಸಿ ನಾವು ಒಂದು ಒಳ್ಳೆ ಇಳುವರಿ